ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಗಂಜಿಹಾಳ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಗಂಜಿಹಾಳದ ದಿನಾಂಕ ಜುಲೈ 24, 2026 ರಂದು ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಅವಧಿಯಲ್ಲಿ ಬಾಕಿಯುಳಿದಾವಧಿಗೆ ಜರುಗಿದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಪ್ರತಿಸ್ಪರ್ಧಿಗಳು ಇರದೇ ಇರುವುದರಿಂದ ಸಂಘದಲ್ಲಿ ಷೇರು ಖಾತೆ ಸಂಖ್ಯೆ 262 ಸದಸ್ಯತ್ವ ಹೊಂದಿದ ಮಹಾಂತೇಶೀಶ್ವರಪ್ಪ ಮಲ್ಲಾಡದರು ಅಧ್ಯಕ್ಷರಾಗಿ ಹಾಗೂ ಷೇರು ಖಾತೆ ಸಂಖ್ಯೆ 1359 ಸದಸ್ಯತ್ವ ಹೊಂದಿರುವ ಕನಕಪ್ಪ ಹನುಮಪ್ಪ ತಳವಾರರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರೆಂದು ಚುನಾವಣಾಧಿಕಾರಿ ಎಸ್ಆರ್ ಬಾಡಗಿರು ಫಲಿತಾಂಶವನ್ನು ಪ್ರಕಟಿಸಿದರು. ಈ ಒಂದು ಚುನಾವಣೆ ಬಗ್ಗೆ ಚುನಾವಣಾಧಿಕಾರಿ ಎಸ್ಆರ್ ಬಾಡಗಿರು ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸುತ್ತಾ ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡುತ್ತಾ ಮಾತನಾಡಿದವರು, ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಅವಧಿಯಲ್ಲಿ ಹೇಗೆಲ್ಲ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಗಳು ಜರುಗಿದರ ಬಗ್ಗೆ ಪ್ರಸ್ತಾಪಿಸುತ್ತಾ ಅಭ್ಯರ್ಥಿಗಳಲ್ಲಿ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಮಹಾಂತೇಶ ಮಲ್ಲಾಡದರು ಅಧ್ಯಕ್ಷರಾಗಿ ಹಾಗೂ ಕನಕಪ್ಪ ತಳವಾರರು ಉಪಾಧ್ಯಕ್ಷರಾಗಿ ಅವಿರೋಧಾಯ್ಕೆಯಾಗಿದ್ದಾರೆಂದು ಫಲಿತಾಂಶವನ್ನು ಪ್ರಕಟಿಸಿದರು. ನಂತರ ಅವಿರೋಧಾಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಚುನಾವಣಾಧಿಕಾರಿಗಳು ಎಲ್ಲ ಸದಸ್ಯರು ಹಾಗೂ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳಾದ ಅಂಬಾಜಿವಾಯ್ಕನಸರು ಹಾಗೂ ಸಂಘದೆಲ್ಲ ಸಿಬ್ಬಂದಿಗಳು ಮಾಲಾರ್ಪಣೆಯೊಂದಿಗೆ ಗೌರವಿಸಿ ಸಿಹಿ ತಿನಿಸುವುದರ ಮುಖಾಂತರ ಶುಭಾಶಯಗಳು ಕೋರಿದರು. ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದ ಮಹಾಂತೇಶ ಮಲ್ಲಾಡದ ಹಾಗೂ ಉಪಾಧ್ಯಕ್ಷರಾದ ಕನಕಪ್ಪ ತಳವಾರರು ಮಾಲಾರ್ಪಣೆ ಗೌರವ ಸ್ವೀಕರಿಸಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದವರು, ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರಿಗೆ ಹಾಗೂ ಎಲ್ಲ ಸಂಘದ ಸದಸ್ಯರಿಗೆ ಮತ್ತು ಬೆಂಬಲಿಗರಿಗೆ ಹಿತೈಷಿಗಳಿಗೆ ಧನ್ಯವಾದ ಸಲ್ಲಿಸಿದರು. ನಂತರ ಸಂಘದ ರೈತರ ಸದಸ್ಯರೆಲ್ಲರ ವಿಶ್ವಾಸ ಮತ್ತು ನಂಬಿಕೆಗೆ ತಕ್ಕಂತೆ ಸಂಘದ ಸರ್ವೋತ್ಮುಖ ಬೆಳವಣಿಗೆಗೆ ಅವಿರತ ಶ್ರಮಿಸುವುದಾಗಿ ಭರವಸೆ ನೀಡಿದರು. ನಂತರ ಕಾಂಗ್ರೆಸ್ ಪಕ್ಷದ ನಿರ್ದೇಶಕರಾದ ಶ್ರೀಕಾಂತ ಹಿರೇಮಠರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ತಿಮ್ಮಣ್ಣವಾಯ್ ಬಂಡಿವಡ್ಡರರು ಮುಖಂಡರಾದ ಲಕ್ಷ್ಮಣ ದೊಡಮನಿರು ಮಾತನಾಡಿ, ಅವಿರೋಧಾಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕ್ಷೇತ್ರದ ಶಾಸಕರು ಇಟ್ಟ ಭರವಸೆ ಹಾಗೂ ರೈತರ ಹಿತಾಸಕ್ತಿ ಮತ್ತು ಸಂಘ ಬೆಳವಣಿಗೆಗೆ ಶ್ರಮವಹಿಸುವಂತಾಗಲೆಂದು ಸಲಹೆ ನೀಡುತ್ತಾ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಂಘದಾಡಳಿತ ಮಂಡಳಿಯ ನಿರ್ದೇಶಕರಾದ ಗುರುನಾಥ್ ಚಳ್ಳೂರ, ಹನಮಪ್ಪಟಿಕಾಳಿ, ಅಂದಾನೆಪ್ಪಡಿಜ ರಾಮಕುಂಟಿ, ಸಂಗನಬಸಪ್ಪ ಎಸ್ ಪಾಟೀಲ, ಮಹಾಂತಪ್ಪ ಎಸ್ ಮೇಟಿ, ದುರಗಪ್ಪೆಲ್ ದೊಡಮನಿ ಉರ್ಫ್ಮಾದರ, ಈರಯ್ಯಸ್ ಗಣಾಚಾರಿ, ಶ್ರೀಮತಿ ಶಂಕ್ರವ್ವಚನೂರ, ಶ್ರೀಮತಿ ಶಂಕ್ರವ್ವ ಎಸ್ ಶಿರೂರರು ಹಾಗೂ ಮುಖಂಡರಾದ ಮಹಾಂತೇಶ ಮೇಟಿ, ಯುವ ಮುಖಂಡರಾದ ಸಂಗಮೇಶ ಚೂರಿ ಸೇರಿದಂತೆ ಇತರೆ ಹಿರಿಯ ಮತ್ತು ಯುವ ಮುಖಂಡರು ಸೇರಿದಂತೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಬೆಂಬಲಿಗರು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಗಂಜಿಹಾಳ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ರಾಜೀನಾಮೆ ಸಲ್ಲಿಸಿರುವುದರಿಂದ 2 ಸ್ಥಾನಗಳು ಖಾಲಿಯಾಗಿದ್ದು, ಸದರಿ ಸ್ಥಾನಗಳಿಗೆ ಚುನಾವಣೆ ಜರುಗಿಸಲಿಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ ಆದಂಥ ನನ್ನನ್ನು ರಿಟರ್ನಿಂಗ್ ಆಫೀಸರ್ ಆಗಿ ನೇಮಕಾತಿ ಮಾಡಿದ್ದು. ಅದರ ಮೇಲೆ ಇಂದು ಅಂದರೆ ದಿನಾಂಕ 24/7/2026 ಚುನಾವಣಾ ನಿಗದಿಪಡಿಸಿ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಅದರ ಮೇಲೆ ನಿಗದಿತ ಸಮಯದೊಳಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರಗಳು ಬಂದಿದ್ದು, ಒಂದೊಂದೇ ನಾಮಪತ್ರಗಳು ಬಂದಿರುವುದರಿಂದ ಅಧ್ಯಕ್ಷರಾಗಿ ಶ್ರೀ ಮಹಂತೇಶ್ ಈಶ್ವರಪ್ಪ ಮಲ್ಲಾಡದವರು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಕನಕಪ್ಪ ಹನುಮಪ್ಪ ತಳವಾರ ಅವರು ಇಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ಬಾಕಿ ಉಳಿದಂತ ಅವಧಿಗೆ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 14/12 ಶ್ರೀ ಮಹಾಂತೇಶ್ ಮಲ್ಲಾಡದವರು ಅಧ್ಯಕ್ಷರಾಗಿ ಮತ್ತು ಶ್ರೀ ಕನಕಪ್ಪ ತಳವಾರ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪ್ರಕಟಿಸಲಾಗಿದೆ. ನಮ್ಮ ಸಿಬ್ಬಂದಿಗಳಾಯ್ತು, ನಮ್ಮ ಸದಸ್ಯರಾಯ್ತು, ನಮ್ಮ MLA ಸಾಹೇಬರಿಗಾಯ್ತು, ನಮ್ಮ ಆಯ್ಕೆ ಮಾಡೋಕ್ಕೆ ಧನ್ಯವಾದಗಳು. ಎಲ್ಲ ಸದಸ್ಯರಾಯ್ತು, ಮೆಂಬರ್ಗಳು ಎಲ್ಲರೂ ಸಹಭಾಗಿಯಿಂದ ನಮ್ಮ ಸಾಹೇಬರು ಒಪ್ಪಿಗಿದ್ರೆ ನಾವೆಲ್ಲರೂ ಆಯ್ಕೆ ಗಂಜಾಳ PKPSನ ನೂತನ ಅಧ್ಯಕ್ಷರಾದಂಥ ಮಹಾಂತೇಶ್ ಮಲ್ಲಾಡ್ ಅವರು ಮತ್ತು ಕನಕಪ್ಪ ತಳವಾರ್ ಅವರು
ಹೀಗೆ ನಮ್ಮೆಲ್ಲ ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಹೋದ ಅವಧಿಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಶಾಸಕರಿಗೆ ಮತ್ತು ಈಗಿನ ನೂತನವಾಗಿ ಆದವರಿಗೆ ಮಾಡಿಕೊಟ್ಟಂಥ ನಮ್ಮ ಶಾಸಕರಿಗೆ ಧನ್ಯವಾದಗಳು ಹೇಳಿ ನಮ್ಮ ಎರಡು ಮಾತುಗಳು. ಈಗಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಟಿಕೆಪಿಎಸ್ಸಿನ ಚುನಾವಣೆ ಇರೋದರಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ. ಮತ್ತು ಮೇಲಾಗಿ ಶಾಸಕರು ಊರಾಗಿರೋದ ಕಾರಣ ಫೋನ್ ಮುಖಾಂತರ ಇಂತಿಂಥವ್ರು ಅಂತ ಹೇಳಿ ಶಾಸಕರಿಗೆ ಹೇಳಿದ್ರು. ಅವಿರೋಧ ಈಗ ನಾವೆಲ್ಲ ಸದಸ್ಯರು ಎಲ್ಲರೂ ಸಪೋರ್ಟ್ ಇರೋದ್ರಿಂದ ಅವಿರೋಧ ಆಯ್ಕೆ ಆಗಿದ್ದಾರೆ. ಧನ್ಯವಾದಗಳು. 2022 ಅವರಿಗೆ ಚುನಾವಣೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಚುನಾವಣೆಯಲ್ಲಿ ಅವಿರೋಧವಾಗಿ ವಿಶಪ್ಪ ಮಲ್ಲಾಡ್ ಮಂತೇಶ್ ಮಲ್ಲಾಡ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಅದರಂತೆ ನಮ್ಮ ಕಳಕಪ್ಪ ತಳವಾರ್ ಇವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ಧನ್ಯವಾದ. ಮುಂದಿನ ಅವರಿಗೆ ಅವರು ಅನುಕೂಲ ತಮ್ಮ ಕಾರ್ಯಗಳಲ್ಲಿ ಪರಿಣಿತರಾಗಿ ನಮ್ಮ ಸೊಸೈಟಿಯನ್ನು ಅಭಿವೃದ್ಧಿಪಡಿಸಬೇಕೆಂದು ತುಂಬ